ದೇವಕ್ಕೆ ಅಮ್ಮಂಗೆ ಏನೂ ಆಗಲ್ಲ, ಬೇಗ ಹುಷಾರಾಗ್ತಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅವ್ರಿಗೇನಾದರೂ ಬೇಕು ಅಂದರೆ ನಾನೆಲ್ಲ ಮಾಡ್ಕೊಡ್ತೀನಿ ತಾತ. ಎಲ್ಲ ಅಪ್ಪಂದ್ರು ಹಿಂಗೆ ಅಲ್ವಾ? ನನ್ನಪ್ಪನೂ ಹೀಗೆ. ನನಗೇನಾದರೂ ಸಣ್ಣ ತೊಂದರೆ ಆದರೆ ಸಾಕು, ಫುಲ್ ಚಿಂತೆ ಮಾಡಿಕೊಂಡು ಡಲ್ಲಾಗಿ ಕೂತ್ಬಿಟ್ಟಿರ್ತಿದ್ರು. ನನಗೆ ಜ್ವರ ಬಂದಾಗ, ನಾನು ಪರೀಕ್ಷೆ ಬರೆಯೋಕ್ಕೆ ಹೋದಾಗ ವಾಪಸ್ ಬರೋವರೆಗೂ ಕಾಯ್ತಾ ಕೂತಿರ್ತಿದ್ರು. ಆಗೆಲ್ಲ ಅವ್ರ ಕಣ್ಣಲ್ಲಿ ಆತಂಕ, ಪ್ರೀತಿ, ಕಾಳಜಿ ತುಂಬಿರ್ತಿತ್ತು. ಈಗ ನೀವು ನನ್ನ ಅಪ್ಪನ ಥರನೇ ಕಾಣಿಸ್ತಿದ್ದೀರ ತಾತ. ದೇವಕ್ಕೆ ಅಮ್ಮನ ಮೇಲೆ ನಿಮಗೆ ಎಷ್ಟು ಕಾಳಜಿ ಇದೆ ಅಂತ ನೀವು ಹೇಳೋದೇ ಬೇಡ. ನಿಮ್ಮ ಈ ಮೌನನೇ ಹೇಳ್ತಾ ಇದೆ ತಾತ. ಈಗಲೂ ನೋಡಿ ಅದೇ ಮೌನದಲ್ಲೇ ಇದ್ದೀರ. ಆದರೂ ತಾತ, ನೀವು ಯಾಕೆ ಅವ್ರ ಜೊತೆ ಮಾತಾಡಲ್ಲ? ಈಗಾದರೂ ನೀವು ಅವ್ರ ಜೊತೆ ಮಾತಾಡಬೇಕಿತ್ತಪ್ಪ. ಅದೇನೇ ಮನಸ್ತಾಪ ಇದ್ದಿದ್ರು ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಮಾತಾಡ್ಸಿದಿದ್ರೆ ಅವರಿಗೂ ಸಮಾಧಾನ ಆಗ್ತಿತ್ತಲ್ವ ತಾತ? ಲಕ್ಷ್ಮಿ, ಅಲ್ಲ ತಾತ, ನಿಮ್ಮಿಬ್ಬರ ಮಧ್ಯ ಅಂತ ಕೋಪ ಏನಿದೆ? ಆ ವಿಷಯ ಎಲ್ಲ ಈಗೇನು ಕೇಳಬೇಡ ನೀನು. ಯಾಕೆ ತಾತ, ನಿಮ್ಮಿಬ್ಬರ ಮಧ್ಯೆ ಮಾತಾಡದಿರೋ ಅಷ್ಟು ಮನಸ್ತಾಪ ಏನು? ಕೇಳಬೇಡ ಅಂದೆ ಅಲ್ವಾ? ಸಾರಿ ತಾತ, ನಾನು ಕೇಳಬಾರ್ದು. ಕ್ಷಮಿಸು ಕಂದ, ನಿನ್ ಮೇಲೆ ರೇಗ್ಬಿಟ್ಟೆ, ಕ್ಷಮಿಸು. ಅಯ್ಯೋ ತಾತ, ನೀವು ಕ್ಷಮೆ ಎಲ್ಲ ಕೇಳಬಾರ್ದು. ನಂದೇ ತಪ್ಪು. ನಾನೇ ತಲೆ ಹರಟೆ ಥರ ಏನೇನೋ ಮಾತಾಡ್ಬಿಟ್ಟೆ. ಸಾರಿ ತಾತ. ನಾನು ಮಾತಾಡ್ಸಿದ್ದಿದ್ರೆ ಅವಳಿಗೆ ಇನ್ನಷ್ಟು ಕಷ್ಟ ಆಗಿರೋದು. ಏನು ತಾತ ಮೊಮ್ಮಗಳು ಇಬ್ರು ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ದೀರಾ ರೀ? ನೀವಿನ್ನೂ ಅದೇ ಟೆನ್ಷನಲ್ಲಿ ಇದ್ದೀರಾ? ಏನಿಲ್ಲ, ಟೆನ್ಷನಲ್ಲಿದ್ದೆ. ನನ್ನ ಮೊಮ್ಮಗಳು ಬಂದು ಧೈರ್ಯ ಹೇಳಿ ಟೆನ್ಷನ್ ಮಾಡ್ಕೋಬೇಡಿ ತಾತ ಅಂತಂದ್ಲು. ಈಗ ನನಗೆ ಯಾವ ಟೆನ್ಷನ್ನು ಇಲ್ಲಪ್ಪ. ಓ ಹೌದಾ? ಹಾಗಾದ್ರೆ ನಾನು ಹೇಳಿದಾಗ ನಿಮ್ಗೆ ಏನು ಅನಿಸ್ಲಿಲ್ಲ ಅಲ್ವಾ? ಈಗ ಮೊಮ್ಮಗಳು ಹೇಳಿದ್ದಕ್ಕೆ ನೀವು ಸಮಾಧಾನವಾಗಿ ಸಾಹೇಬರು ಸುಧಾರಿಸ್ಕೋತಾ ಇದ್ದೀರಾ. ಈ ನನ್ನ ಮೊಮ್ಮಗಳು ನನಗೆ ಇನ್ನೊಬ್ಬಳು ಮಗಳಿದ್ದ ಹಾಗೆ. ಲಕ್ಷ್ಮಿ, ಅವ್ರು ಸಮಾಧಾನವಾಗಿದ್ದಾರೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಮಗಳು ಅಂತ ಕರೆದ್ರಲ್ಲ, ಅವರಿಗೆ ಮಗಳು ಅಂದರೆ ಪಂಚಪ್ರಾಣ. ಅತ್ತೆ, ಯಾಕೆ ಸ್ಟ್ರೆಸ್ ಮಾಡ್ಕೊಂಡಿದ್ದೀರಾ? ಆಲ್ ಓಕೆ ಅಲ್ವಾ? ನೀವು ಚೆನ್ನಾಗೇ ಇದ್ರಿ ಅಲ್ವಾ? ಸಡನ್ನಾಗಿ ಏನಾಯ್ತತ್ತೆ? ಯಾರಾದರೂ ಏನಾದರೂ ಅಂದ್ರೆ ಅತ್ತೆ, ತಾತ ಏನಾದರೂ? ಐ ಆಮ್ ಫೈನ್. ರಿಸೆಪ್ಷನಲ್ಲಿ ನಾನು ಅಮ್ಮ ನಡ್ಕೊಂಡಿದ್ದು ನೋಡಿ ನಿಮ್ಗೇನಾದರೂ ಟೆನ್ಷನ್ ಆಯ್ತಾ ಅತ್ತೆ?